ಸಾಕಷ್ಟು ಬಿಸಿಲು ಜನ ಒದ್ದಾಡ್ತಾ ಇದ್ದಾರೆ. ಇತ್ತ ಮಂತ್ರಾಲಯದ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಬಿಸಿಲ ತಾಪ ಹೆಚ್ಚಾಗ್ತಾ ಇದೆ. ಬಿಸಿಲ ತಾಪಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಭಕ್ತರು ತತ್ತರಿಸಿ ಹೋಗಿದ್ದಾರೆ. ಮಂತ್ರಾಲಯದ ರಾಯರ ಭಕ್ತರ ಮಠದಲ್ಲಿ ಭಕ್ತರಿಗಾಗಿ ನೆರಳಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಲಾಗಿದೆ. ಮಂತ್ರಾಲಯದಲ್ಲಿ 42 ಡಿಗ್ರಿ ಉಷ್ಣಾಂಶ ದಾಖಲಾಗ್ತಾ ಇದೆ. ರಾಯರ ದರ್ಶನಕ್ಕೂ ಕೂಡ ಕ್ಯೂನಲ್ಲಿ ನಿಲ್ಲುವಂಥ ಭಕ್ತರಿಗೆ ನೆರಳಿನ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಮಠದ ಅಂಗಳದಲ್ಲಿ ಸಿಸಿ ರಸ್ತೆ ಹಾಗೆಯೇ ಸಾಕಷ್ಟು ವ್ಯವಸ್ಥೆಗಳು ಅಂತ ಹೇಳಿದ್ರೆ ಅಲ್ಲಿ ಕಲ್ಲು ಕಾಯ್ದು ಕೆಂಡವಾದಂಥ ರೀತಿಯಲ್ಲಿ ಕಾಣ್ತಾ ಇದೆ. ಬಂದಂಥ ಭಕ್ತರಿಗೆ ಓಡಾಡೋದಕ್ಕೆ ಕೂಡ ಆಗ್ತಾ ಇಲ್ಲ. ನೆಲ ಬಿಸಿ ಆಗ್ತಾ ಇದೆ. ಒಂದು ಕಡೆಯಲ್ಲಿ ನೆತ್ತಿಸಿಡುವಂಥ ಬಿಸಿಲು, ಇನ್ನೊಂದು ಕಡೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬಿಸಿಲಿದೆ. ಬಿಸಿಲಲ್ಲಿ ಕಾಲಿಡೋಕ್ಕೂ ಕೂಡ ಭಕ್ತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯ ದ್ವಾರದವರೆಗೆ ಬಿದಿರು ತಟ್ಟಿಗಳಿಂದ ನೆರಳಿನ ವ್ಯವಸ್ಥೆಯನ್ನು ಕೂಡ ಮಂತ್ರಾಲಯ ಮಠದಲ್ಲಿ ಮಾಡಲಾಗಿದೆ ಭಕ್ತರ ಅನುಕೂಲಕ್ಕಾಗಿ. ಬೇಸಿಗೆ ಸಂದರ್ಭ, ಮಕ್ಕಳಿಗೆಲ್ಲ ರಜೆ ಇರುತ್ತೆ, ಪ್ರವಾಸಿಗರ ಸಂಖ್ಯೆಯೂ ಕೂಡ ಜಾಸ್ತಿ. ಮಂತ್ರಾಲಯಕ್ಕೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಳ ಆಗ್ತಾ ಇದೆ. ಆದರೆ ಅಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಬಂದಂಥ ಭಕ್ತರಿಗೆ ಯಾವುದೇ ರೀತಿಯಾಗಿ ಅನಾನುಕೂಲ ಆಗಬಾರ್ದು, ತೊಂದರೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮಠದ ಆಡಳಿತ ಮಂಡಳಿಯವರು ನೆರಳಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ಕಲ್ಯಾಣ ಕರ್ನಾಟಕ ಭಾಗ ಆಗಿರಬಹುದು, ಮಂತ್ರಾಲಯ ಭಾಗ ಆಗಿರಬಹುದು, ಇಲ್ಲೆಲ್ಲವೂ ಕೂಡ ಸದ್ಯಕ್ಕೆ ಸುಡು ಬಿಸಿಲು. ಆದರೆ ಮಂತ್ರಾಲಯಕ್ಕೆ ಬರುವಂಥ ಭಕ್ತರಿಗೆ ಮಠದ ಆಡಳಿತ ಮಂಡಳಿ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದೆ? ನಿಜ ಸಂಪತ್, ಏನು ಈ ಒಂದು ರಣ ಬಿಸಿಲು ಕೇವಲ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತಲ್ಲ, ಇಡೀ ದೇಶವನ್ನೇ ಒಂದು ರೀತಿಯಾಗಿ ಕಾದ ಹಂಚಿನಂತಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೀಗ ಮಂತ್ರಾಲಯ ಮಠದಲ್ಲೂ ಕೂಡ ಈ ಒಂದು ಬಿಸಿಲಿನ ಶಾಖೆ ತಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು 3 ರಾಜ್ಯಗಳಲ್ಲಿದೆ, ಕರ್ನಾಟಕ, ತೆಲಂಗಾಣ, ಆಂಧ್ರದಲ್ಲಿ. ಇನ್ನೊಂದು ಕಡೆ ಶಾಲಾ ಕಾಲೇಜುಗಳು ರಜೆಗಳು ಇರುವ ಹಿನ್ನೆಲೆಯಲ್ಲಿ ಇದೀಗ ಮಂತ್ರಾಲಯ ಮಠಕ್ಕೆ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿರುವಂತಹದ್ದು. ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಇಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಲ್ಲೂ ಕೂಡ ಅಂದ್ರೆ ಮಂತ್ರಾಲಯದಲ್ಲೂ ಕೂಡ 42-43 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಒಂದು ಕಡೆ ನೆಲ ಕಾಯ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ರಾಯರ ದರ್ಶನಕ್ಕೆ ಬರುವಂತ ಭಕ್ತರು ಬಿಸಿಲಲ್ಲಿ ನಿಲ್ಲುವ ಒಂದು ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ ಮುಖ್ಯ ದ್ವಾರದಿಂದ ಹಿಡಿದು ಮಠದ ಪ್ರಾಂಗಣದವರೆಗೂ ಕೂಡ ಸಾಲುಗಟ್ಟಿ ಭಕ್ತರು ನಿಲ್ತಾ ಇದ್ರು. ಈ ಒಂದು ಭಕ್ತರಿಗೆ ಅನಾನುಕೂಲ ಆಗಬಾರ್ದು, ಬಿಸಿಲಿನ ಒಂದು ಬೇಗೆ ತಟ್ಟಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಂತ್ರಾಲಯ ಆಡಳಿತ ಮಂಡಳಿ ಏನೋ ಭಕ್ತರು ಎಲ್ಲೆಲ್ಲ ಸಾಲುಗಟ್ಟಿ ನಿಂತಿದ್ದಾರೆ ಅಲ್ಲೆಲ್ಲ ಕೂಡ ಈಗ ನೆರಳಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಮೇಲಿಂದ ಮತ್ತೆ ಕಾಲು ಸುಡಬಾರ್ದು ಅನ್ನೋ ನಿಟ್ಟಿನಲ್ಲಿ ವೈಟ್ ಪೇಂಟ್ ಅನ್ನ ಹಚ್ಚೋದ್ರ ಮುಖಾಂತರ ಭಕ್ತರ ಅನಾನುಕೂಲವನ್ನ ಇದೀಗ ಯಾವುದೇ ರೀತಿ ಆಗದಂತೆ ಸರಾಗವಾಗಿ ರಾಯರ ದರ್ಶನ ಮಾಡುವ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಸಂಪತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ